ನೀ ಯಾವ ಕಾರಣಕ್ಕೂ ಬಾಯ್ ಬಿಡಕ್ ಹೋಗ್ಬೇಡ. ನಿನ್ಗೆ ಎಷ್ಟು ಹಣ ಬೇಕು ನಾ ಕೊಡ್ತೀನಿ. ನೀ ಏನಾರು ಬಾಯ್ ಬಿಟ್ಟಿ ನಾ ಕೆಲ್ಸ ಗೆಲ್ತಿ. ಹೋಗಿ ಮಸ್ತ್ ಚೆನ್ನಾಗಿ ಅಣ್ಣ. ಇಲ್ಲೇ ಇದೀನಿ, ಏನ್ ಹೇಳಿ ಅಣ್ಣ. ನಮ್ ಲಾರಿನ ಪೊಲೀಸ್ ಅವ್ರು ಲಾಕ್ ಮಾಡ್ಕೊಂಡಾರ. ಏನ ಪೊಲೀಸರು ಹಿಡ್ದಾರ? ಯಾರಿಗೂ ಗೊತ್ತಿಲ್ಲ. ಯಾರಿಗಾರು ಹೇಳಿರ ಮತ್ ನೀವು? ಅಣ್ಣ ನಾವ್ ಯಾರಿಗೂ ಹೇಳಿಲ್ಲ. ನಾ ಮಾತ್ ಕೇಳಿ. ಯಾರ ಒಟ್ಟಿಗೆ ಹೋಗ್ಯಾನ? ಲೇ ಆ ರೂಟಿಗೆ ಯಾವ್ದು ಒಂದ್ ಚೆಕ್ ಪೋಸ್ಟ್ ಇಲ್ಲ. ಹಾಗಾದ್ರೆ ಫೋನ್ ಹಚ್ಚಮ್ಮ. ಹಲೋ ಅಣ್ಣ. ಹಲೋ ಅಣ್ಣ, ನಮ್ಮನ್ನ ಯಾರೋ ಹೊಡೆದು ಲಾರಿ ತಗೊಂಡ್ ಹೋಗ್ಬಿಟ್ಟಿದೆ ಅಣ್ಣ. ಲೇ ಯಾರೋ ಹೊಡೆದಾರ ನಿನ್ನ? ಯಾವನ ಅವನು? ಅಣ್ಣ ಯಾರಂತ ಗೊತ್ತಿಲ್ಲ ಅಣ್ಣ. ರಾತ್ರಿ 12 ಗಂಟೆಗೆ ಹೊಡೆದು ಲಾರಿ ತಗೊಂಡ್ ಹೋಗ್ಬಿಟ್ಟಾರ ಅಣ್ಣ. ಲೇ ಎಷ್ಟ್ ಜನ ಇದ್ರ ಅವ್ರು? ಅಣ್ಣ ಇಬ್ರು ಇದ್ರಣ್ಣ. ಲೇ ಇಬ್ರಿದ್ರಂತ? ಅವನ್ ಯಾರಂತ ಮೊದ್ಲು ಹುಡುಕ್ರಿ. ಅಣ್ಣ ಅವ್ರು ಇರ್ಬೋದು ಬಾಂಡ್ರವಿ. ಲೇ ಆ ನನ್ ಮಕ್ಕಳಿಗೆ ಹೆಂಗ ಗೊತ್ತಾತ? ಅಣ್ಣ ನಮಗೂ ಗೊತ್ತಿಲ್ಲ, ಆದ್ರೆ ಇವಾಗ ಮಾತ್ರ ನಾ ಅವ್ರನ್ನ ಬಿಡಲ್ಲ. ಅವ್ರ ಎಲ್ಲೇ ಇದ್ರು ಆ ನನ್ ಮಕ್ಕಳು ನನ್ ಕಾಲ್ ಕೆಳಗಿರ್ಬೇಕ. ಇಲ್ಲಂದ್ರೆ ಆ ನನ್ ಮಕ್ಕಳನ್ನ ಅಲ್ಲೇ ಸಮಾಧಿ ಮಾಡಿ ಬಂದ್ಬಿಡ್ರಿ. ಆಯ್ತಣ್ಣ, ಕರ್ಕೊಂಬರೋ ಜವಾಬ್ದಾರಿ ನಮ್ದು. ಅಣ್ಣ ಹೋಗ್ ಬರ್ತೀವಣ್ಣ. ಲೇ ನೀನು ಹೋಗಲ್ಲ. ಹಲೋ, ಯಾರು ಮಾತಾಡ್ತಾ ಇರೋದು? ಲೇ ನಾನ್ ಯಾರಾದ್ರೂ ನಿನ್ಗೇನ? ಮೊದಲ್ ನೀನ್ ಯಾರಂತ ಹೇಳಲೇ. ನಾವ್ ಯಾರಂದ್ರ ನಿಮ್ ಡ್ರೈವರ್ಗ ಹೊಡೆದ ಲಾರಿ ತಗೊಂಡ್ ಹೋಗೋವನೆ. ಲೇ ಯಾರು ನೀನು? ನಮ್ ಕೆಲ್ಸ ಕಟ್ಟು ಬರ್ತಾ ಇದೀಯಾ? ನಿನಗೆ ಎಷ್ಟು ಬೇಕ ಹೇಳ, ಏನ್ ಕೇಳ್ತಿ ನಾನ್ ಕೊಡಕ್ ಸಿದ್ಧ. ಯಾರಾವಿಲ್ ಮಾತಾಡ್ತೀನಿ. ಹಲೋ, ಏನ್ ಕೇಳಿದ್ರು ಕೊಡ್ತಿ? ಹಂಗಂದ್ರ ನಾ ಕೇಳೋದು ಒಂದೇ, ಇಲ್ಲಿವರೆಗೂ ಎಷ್ಟು ಮಕ್ಕಳನ್ನ ಸೇಲ್ ಮಾಡಿದ್ಯಾ ಅಷ್ಟು ಮಕ್ಕಳನ್ನ ತಂದು ಬಿಡು, ಅಷ್ಟ ಸಾಕು. ಇಲ್ಲ ಈ ಹೊಲಸ್ ಕೆಲ್ಸ ಬಿಡು. ಲೇ ನಾ ಮಾಡ್ತಾ ಇರೋದೇ ಹೊಲಸ್ ಕೆಲ್ಸ. ಈ ಕೆಲ್ಸನ ಹೆಂಗ್ ಬಿಡಕ್ ಆಗತ್ತ? ಬಿಡಕ್ಕಾಗಲ್ಲ ಅಂದ್ರ ನಾನು ನಿಮ್ಮನ್ನ ಸುಮ್ನೆ ಬಿಡಲ್ಲ. ಲೇ ನನ್ ಮಾತ್ ಕೇಳ. ನೀನ್ ಇನ್ನು ದೊಡ್ಡ ಶ್ರೀಮಂತ ಆಗ್ತೀಯ. ನಿನಗ್ ಓಡಾಡಕ್ ಕಾರ್ ಕೋಟಿ ದುಡ್ಡು ಬೇಕಾ? ಕೇಳ, ಈ ಕೆಲ್ಸಕ್ಕೆ ಅಡ್ಡ ಬರಕ್ ಹೋಗ್ಬೇಡ. ನಾವು ಇನ್ನೂ ಉದ್ಧಾರ ಆಗ್ಬೇಕಂದ್ರ ಈ ದಂಧೆ ಬಿಡಕ್ ಆಗಲ್ಲ. ಏನ ನೀ ಮಾಡ್ತಿರೋ ಈ ಹೊಲಸ್ ಕೆಲ್ಸದಾಗ ನಾವ್ ರೊಕ್ಕ ತಗೋಬೇಕಾ?
ನಿನಗೆ ಲಾಸ್ಟ್ ವಾರ್ನಿಂಗ್. ಒಂದು ನಿಮ್ಮ ದಂಧೆನ ಬಿಡ್ತೀಯ, ಇಲ್ಲ ನಿನ್ನ ಪ್ರಾಣ ಬಿಡ್ತೀಯ, ನೀನೇ ನಿರ್ಧಾರ ಮಾಡು. ದೋಸ್ತ, ಗಾಡಿ ಏನ್ ಪೊಲೀಸ್ರೇನ್ ಹಿಡ್ದಿಲ್ಲ, ಬಾಂಡ್ರ ವಿನಾರದ ಕೆಲಸ ನೋಡಿ. ಹೌದು, ಹಂಗಾಗೈತೆ ಅದು. ನಾ ಹೇಳ ಮಟ ಕೇಳ, ನಮ್ ಡ್ರೈವರ್ಗ ಹೊಡೆದು ಅರ್ಧ ದಾರ್ಯಾಗ ಹೋಗ್ದೋಗ್ಯಾನ ಆ ರವಿ. ಲೇ, ನಮಗ್ ಹೊಡೆದು ಆ ಮಲ್ಯಾನ್ ತಮ್ಮ ಕರ್ಕೊಂಡ್ ಹೋದ್ನಲ್ಲ ಅವನೇನ? ಹ್ಞೂಲಿ, ಅವನ ನಮ್ ಕೆಲ್ಸಕ್ಕ ಅಡ್ಡ ಬರಾಕುಂತಾನ. ಅವನಿಗೆ ಮಾತ್ರ ಇವತ್ ಬಿಡೋದ್ ಬೇಡ. ಆದ್ರ ರಾತ್ರಿ ಯಾರಿಗ ಗೊತ್ತಾಗ್ಲಾರ್ದಂಗ ಕಳ್ಸಿವಿ ಅಂದ್ರ ಅವನಿಗೆ ಹೆಂಗ್ ಗೊತ್ತಾತ್ಲಿ? ಏನಪ್ಪ ಗೊತ್ತಿಲ್ಲ. ಬಾಲೆ, ಅವನ್ ಎಲ್ಲಿದ್ರು ಬಿಡೋದ್ ಬೇಡ, ಅವ್ನ ಒದ್ದು ಕರ್ಕೊಂಬರೋಣ. ಮಜಾ ಸ್ವಲ್ಪ ಹೊರಗೆ ಹೋಗ್ಬಿಡ್ತಾನೆ, ಬರ್ತೀನ? ಎಲ್ಲಿ ಇರ್ತೀನಿ? ಇಲ್ಲೇ ಇರ್ತೀವಿ. ಹೋಗ್ಬಾ, ಜಲ್ದಿ ಬಾ. ಬಾಂಡ್ ಈಗ ಊಟ ಮಾಡಬೇಡ, ನಮ್ಮ ಬ್ರ್ಯಾಂಡ್ ತರ್ತನ, ಅವಾಗ ಇಬ್ರು ಊಟ ಮಾಡಿ ಪಾರ್ಟಿ ಜೋರ್ ಮಾಡ್ಬಿಡಮ್ಮ. ಆಯ್ತಾ? ಹಾ, ಜಲ್ದಿ ಬಾ, ಜಲ್ದಿ. ಮರಿಬೇಡಪ್ಪ ತುಂಬ. ಒಂದು ದಂಧೆನ ಬಿಡ್ತೀಯ, ಇಲ್ಲ ಗಾಢನ ಬಿಡಿಯ, ನೀನೇ ನಿರ್ಧಾರ ಮಾಡ್ತೀನಿ. ಗಾಢನ ಬಿಡಿಯ, ನೀನೇ ನಿರ್ಧಾರ ಮಾಡ್ತೀನಿ. ಗಾಢನ ಬಿಡಿಯ, ನೀನೇ ನಿರ್ಧಾರ ಮಾಡ್ತೀನಿ. ಮಗ, ಇವನ್ ಒಬ್ನೇ ಅದಾನ, ಅಷ್ಟು ಇವನಿಗೆ ಹಾಕೊಂಡ್ ಹೋಗಮ್ಮ, ಮತ್ತ ಅವನ್ ತಾನಾಗೆ ಬರ್ತಾನ. ಹಾಂ ಮಗ, ಅಷ್ಟ ಮಾಡಂಬ. ಹಾ, ನೀ ಹಂಗ್ ಬಾ, ನಾ ಹಿಂಗ್ ಬರ್ತೀನಿ, ನಾಷ್ಟ ಮಾಡಂಬ. ಅಣ್ಣಾಗ ಅಂತೇಳಿ ಗುಡ್ಡಿಂಗ್ ಸೇರಮ್ಮ ಅಣ್ಣಾಗ. ಹಲೋ ಅಣ್ಣ, ಬಾಂಡ್ ಸಿಕ್ಕಿದ್ನಣ್ಣ, ಆದ್ರ ರವಿ ಸಿಗ್ಲಿಲ್ಲ. ಲೇ, ಒಳ್ಳೆ ಕೆಲಸ ಮಾಡಿದಿರ್ಲೇ ನೀವು. ಕರ್ಕೊಂಬ ನನ್ನ ಮಗನಿಗೆ ಇಲ್ಲಿ. ಆಯ್ತಣ್ಣ. ಅಣ್ಣ, ನಮ್ಮ ಅಡ್ಡ ಕರ್ಕೊಂಡ್ಬರ್ತ ನೋಡ. ಈಗ ಅವ್ನು ಸಿಕ್ಕಿದ್ನಲ್ಲ ಸಾಕು, ಈಗ ಅವ್ನು ಇಲ್ಲೇ ಬರ್ಬೇಕು. ಇವತ್ತು ಪಾರ್ಟಿ ಜೋರ್ ಮಾಡ್ಬೇಕು. ಬಾ. ಬಾನ್, ಎಲ್ಲಿದ್ಯೋ? ಏ ಬಾನ್, ಬಾನ್,
ಯಾರಪ್ಪ ಇವ ಲೇ ಮಚ್ಚ ಹಲೋ ರವಿ, ನಿನ್ನ ಪ್ರಾಣ ಸ್ನೇಹಿತನನ್ನು ಹುಡುಕ್ತಾ ಇದೀಯಾ? ಅವನೆಲ್ಲಿ ಹೋಗಿಲ್ಲ, ನನ್ನ ಹತ್ರನೇ ಇದ್ದಾನೆ. ಆದ್ರೆ ಇನ್ನೂ ಒಂದ್ ಚಾನ್ಸ್ ನೀನ್ ಕೊಡ್ತೀನಿ. ನಿಮ್ಗೆ ಎಷ್ಟು ಬೇಕು ದುಡ್ಡು ಅಷ್ಟು ಕೊಡ್ತೀನಿ. ನೀವಿಬ್ರು ದೂರ ಹೊರಟೋಗ್ಬಿಡ್ರಿ, ಇಲ್ಲಾಂದ್ರೆ ನಿನ್ನ ಪ್ರಾಣ ಸ್ನೇಹಿತನ ಪ್ರಾಣ ಹೋಗುತ್ತೆ. ಲೇ ಅವನಿಗೆ ಏನು ಮಾಡಬೇಡ. ಅವನಿಗೆ ಒಂದು ಸ್ವಲ್ಪ ಗಾಯ ಆತೋ ನಿನ್ನ ಜೀವ ಸಹಿತ ಬಿಡೋಗಿಲ್ಲ. ನಿನ್ನಗೆ ಬೇಕಂದ್ರ ನಾಳೆ ನಾ ಹೇಳೋ ಜಾಗಕ್ಕೆ ಬಾ. ಏಯ್, ನಾನು ಅಲ್ಲಿ ಬಂದು ನಿನ್ಗೆ 10 ಕೋಟಿ ರೂಪಾಯಿ ಕೊಡ್ತೀನಿ, ತಗೊಂಡೋಗು. ನನ್ನ ಕಣ್ಣಿಗೆ ಎಲ್ಲಿ ಕಾಣಿಸ್ಕೊಳಕ್ ಹೋಗ್ಬೇಡ. ಸರಿ ಆಯ್ತು. ಏಯ್, ಅಲ್ಲೇ ನಿಂದ್ರ. ಲೇ, ಹೋಗಿ ಸೋಮ ಕರ್ಕೊಂಬ. ಏಯ್, ಇವಾಗ ನಮ್ಗೆ ಏನ್ ಟೆನ್ಷನ್ ಇಲ್ಲ. ಅವ್ರಿಬ್ರು ದುಡ್ಡು ತಗೊಂಡ್ ಹೋಗ್ತಾರ. ನಮ್ಮ ನಾಡಿನ ಮಕ್ಕಳೆಲ್ಲ ಕದಿಯಲು ಶುರು ಮಾಡಿ ಹಂಗ ಸೇಲ್ ಮಾಡ್ತೀವಿ. ನಮ್ ದಾರಿಗೆ ಯಾರು ಅಡ್ಡ ಬರಲ್ಲ. ಇವಾಗ ದುಡ್ಡು ದುಡ್ಡು. ಇವ್ರಿಬ್ರು ಇದ್ರೆ ಅಷ್ಟ, ಆದ್ರೆ ಇವ್ರಿಬ್ರು ಹೋಗ್ತಾರ. ರವಿ, ನಾನ್ ದುಡ್ಡು ಕೊಡ್ತೀನಿ, ತಗೊಂಡ್ ಹೋಗ್ತಾ ಇರ. ನೀನ್ ಹೋದಲ್ಲಿ ಏನೋ ದುಡ್ಡು ಕಡಿಮೆ ಬಿತ್ತ ಅಂದ್ರ ನಾನ್ ದುಡ್ಡು ಹಾಕ್ತೀನಿ. ಅವ್ನ ಕೈ ದುಡ್ಡು ಕೊಟ್ಟು ಕಳ್ಸು, ನಾವು ಹೋಗ್ತೀವಿ. ಲೇ, ಆ ದುಡ್ಡು ಅವನಿಗೆ ಕೊಟ್ಟು ಕಳ್ಸೋ. ಲೇ, ಹಣ ಕಂಡ್ರೆ ಹೆಣ ಬಾಯ್ ಬಿಡ್ತಂತ ಅಂತ ಮನುಷ್ಯ ಬಾಯ್ ಬಿಡಲ್ಲ. ಏನು ಹೇಳಿದೆಯಲ್ಲ, ಹಣ ಕಂಡ್ರೆ ಹೆಣನೂ ಬಿಡ್ತೈತಿ, ಮತ್ತು ಅಂಥದ್ರಲ್ಲಿ ಮನುಷ್ಯ ಬಾಯ್ ಬಿಡಲ್ವ? ಲೇ, ನಿಮ್ಮಂಥವ್ರ ಹಣ ಕಂಡ್ರೆ ಬಾಯ್ ಬಿಡೋರು. ನಮ್ಮ ನಾಡಿನ ಮಕ್ಕಳೆಲ್ಲ ಕದಿಯಲು ಶುರು ಮಾಡ್ತೀರ, ಹಂಗ ಸೇಲ್ ಮಾಡ್ತೀರ. ದುಡ್ಡು ಮಾಡ್ಕೊಳ್ಳೋ ಪ್ಲಾನ್. ಕರ್ನಾಟಕದ ಒಂದು ಹುಲ್ ಕಡ್ಡಿ ಎತ್ಕೊಳಕ್ ಬಿಡಲ್ಲ ನಿಮ್ಮನ್ನ. ಹೇಯ್, ಸುಮ್ನಿರ್ಲೆ. ಅಲ್ಲಿ ಮಾತಾಡಕ್ ಕುಂತಾರ, ಹಂಗ ಅಡ್ಡ ಬರಬಾರ್ದಂಗತ್ತೆ. ನೀ ಮಾತಾಡ್ರವಿ. ನೋಡ್ ಸೂರ್ಯ, ನಾ ಜಾಸ್ತಿ ಮಾತಾಡಲ್ಲ. ಏನ್ ಮಾಡ್ತೀಯ? ನಿನ್ ದಂಡೆ ಬಿಡ್ತೀಯ ಇಲ್ಲ ನಿನ್ ಪ್ರಾಣ ಬಿಡ್ತೀಯ? ಅದನ್ನು ಬೇಡ ಅಂದ್ರೆ ಪೊಲೀಸರು ಸರೆಂಡರ್ ಆಗ್ತೀಯ? ಹೇಳು. ನಾನು ಪೊಲೀಸರಿಗೆ ಸರೆಂಡರ್ ಆಗ್ಬೇಕಾ? ನೋ ಚಾನ್ಸ್. ಏನ್ ಮಕ್ಕ ನೋಡುತ್ತೀರ? ಹೊಡ್ರಿ ಅವ್ರನ್ನ.
ಹಲೋ ಹಲೋ ರವಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ನಾ ಅಲ್ಲಿ ಡೈವರಿಗೆ ಸೋಮು ಹಿಡ್ಕೊಂಡಾರಂತ ಪೊಲೀಸ್ನವ್ರು ಬಂಗ್ಸಿನಾಗ ಮುಂಬೈದಾಗ ಹಿಡ್ಕೊಂಡಾರಂತ ಪೊಲೀಸ್ನವ್ರು. ಒಳ್ಳೆ ಕೆಲಸ ಮಾಡಿದ್ರು ನೋಡಿ ಮಲ್ಯ. ನೀನು ಹೊಟ್ಟೆಗೋಸ್ಕರ ಬಡ್ರ ಹೊಟ್ಟೆ ಮೇಲೆ ಹೊಡೆದು ಬಡ್ರ ಮಕ್ಕಳಿಗೆ ಕಿಡ್ನ ಮಾಡ್ತಾರೆ ನಾಚಿಕೆಗಳು ನಿಮ್ಗೆ. ಏಯ್ ಪ್ರತಿಯೊಬ್ಬ ತಂದೆ ತಾಯಿನ ಮಕ್ಕಳು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿ ಓದ್ಬೇಕು, ಮಕ್ಕಳು ಮುಂದೆ ಬರ್ಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿರ್ತಾರ. ಆದ್ರೆ ನಿಮ್ಮಂತ ರಾಕ್ಷಸರ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಮಕ್ಕಳನ್ನ ಕೋಳಿ ಫಾರ್ಮ್ ತರ ಪಾರ್ಸಲ್ ಮಾಡಿ ಹೆತ್ತೋರ್ ಕಷ್ಟ ನಿಂಗೆ ಗೊತ್ತಾ? ನಿಮ್ಮಂತವ್ರು ಭೂಮಿ ಮೇಲೆ ಇದ್ರೆ ಇಂಥ ಮಕ್ಕಳು ಎಷ್ಟೋ ಮಕ್ಕಳು ಕಿಡ್ನಾಪ್ ಆಗ್ತಾನೆ ಇರ್ತಾರೆ. ಅದು ಆಗ್ಬಾರ್ದಪ್ಪ ಅಂದ್ರ ಪೊಲೀಸರಿಗೆ ಕೊಡಮ ಬೇಡ. ಬೇಡ ರವಿ, ಮತ್ತೆ ಬೇಲ್ ಇಸ್ಕೊಂಡ ಹೊರಗ್ ಬಂದು ಅದೇ ದಂಧೆ ಮಾಡ್ತಾರೆ ಇವ್ರು. ಹಂಗಂದ್ರೆ ಬೇಡ ಬೇಡ, ನೀನು ಪೊಲೀಸರಿಗೆ ಕೊಡೋದು ಬೇಡ, ನೀನು ಭೂಮಿ ಮೇಲೆ ಇರೋದು ಬೇಡ. ಬೇಡ 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 ಬೇಡ. ನಿಮ್ಮ ಮಕ್ಕಳನ್ನು ಹೊರಗೆ ಬಿಡಬೇಡಿ, ಬಿಟ್ಟರು ದೂರ ಬಿಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇಲ್ಲಿಗೆ ಈ ಸಿನಿಮಾ ಮುಕ್ತಾಯಗೊಳ್ಳುತ್ತದೆ. ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು.